ಹಲೋ ವಿವರ್ಸ್, ಇವತ್ತಿನ ವಿಡಿಯೋದಲ್ಲಿ ಮ್ಯಾಥ್ಸ್ ಪೆಡಲಾಗಿ ಬಗ್ಗೆ ನೋಡ್ತಾ ಹೋಗೋಣ. ಬೇಸಿಕ್ಕಾಗಿ ಏನು ಅಂತಂದರೆ ಮ್ಯಾಥ್ಸ್ ಅಂದರೆ ಸಿಂಪಲ್ ಟು ಕಾಂಪ್ಲೆಕ್ಸ್, ಅಂದರೆ ಈಸಿಯಾಗಿರೋದನ್ನು ಹೇಳಿಕೊಟ್ಟು ಆ ನಂತರ ಕಷ್ಟಕ್ಕೆ ಹೋಗುವಂಥದ್ದು. ಅದು ಏನು ಅಂತಂದರೆ ಮ್ಯಾಥ್ಸಿನ ನೇಚರು. ಎಕ್ಸಾಮ್ಸಲ್ಲಿ ಏನು ಬರುತ್ತೆ ಅಂತಂದರೆ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್. ಮ್ಯಾಥ್ಸ್ ಅಂದರೆ ಏನು? ಕಾಂಕ್ರೀಟಿಂದ ಅಬ್ಸ್ಟ್ರಾಕ್ಟಿಗೆ ಹೋಗೋದು. ಕಾಂಕ್ರೀಟ್ ಅಂದರೆ ಏನು? ಶೋ ಆ್ಯಂಡ್ ಟೀಚ್ ದ ಕಾನ್ಸೆಪ್ಟ್, ಅಂದರೆ ತೋರಿಸ್ಕೊಂಡು ಹೇಳೋವಂಥದ್ದು. ಎರಡು ಪೆನ್ಸಿಲ್ ಇದೆ, ಆ ಪೆನ್ಸಿಲಿಗೆ ಇನ್ನೊಂದು ಸೇರಿಸಿದ್ರೆ ಮೂರಾಗುತ್ತೆ ಅಂತ ತೋರಿಸೋದು ಫಸ್ಟ್ ಮಕ್ಕಳಿಗೆ. ಅಲ್ಲಿಂದ ಹಿಡ್ಕೊಂಡು ಆಮೇಲೆ ಸ್ವಲ್ಪ ಅಬ್ಸ್ಟ್ರಾಕ್ಟಿಗೆ ಹೋಗೋದು, ಅಂದರೆ ನಂಬರ್ ಡೈರೆಕ್ಟಾಗಿ ಬರೆಯೋದು. ಎರಡು ಅಂತ ಪೆನ್ಸಿಲ್ ಹಿಡ್ಕೊಳ್ಳಲ್ಲ, ಅಲ್ಲಿ ಡೈರೆಕ್ಟ್ ಬೋರ್ಡ್ ಮೇಲೆ 2 + 1 3 ಅಂತ ಡೈರೆಕ್ಟ್ ನಂಬರ್ನ ಯೂಸ್ ಮಾಡಿಕೊಂಡು ಬರೆಯೋಂಥದ್ದು, ಅಂದರೆ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್ ಇದು ಕೇಳ್ತಾರೆ. ನೆಕ್ಸ್ಟು ನೋನ್ ಟು ಅನ್ನೋನ್, ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರೋದನ್ನು ಕಲಿಯುವಂಥದ್ದು ಮ್ಯಾಥ್ಸ್ ನೇಚರ್ ಆಗೋಗಿದೆ. ಅಂದರೆ ಪ್ರೀವಿಯಸ್ ನಾಲೆಡ್ಜ್, ನೋನ್ ಅಂದರೆ ಪ್ರೀವಿಯಸ್ ನಾಲೆಡ್ಜ್, ಅದರಿಂದ ಗೊತ್ತಿಲ್ಲದೆ ಇರೋವಂಥದ್ದು, ಪ್ರೆಸೆಂಟಾಗಿ ಗೊತ್ತಿಲ್ಲದೆ ಇರೋದು ಅನ್ನೋನಿಕ್ ಟಾಪಿಕ್ಸ್ನ ಕಲಿಯೋದಕ್ಕೆ ನಾವೇನಂತ ಕರಿತೀವಿ? ಮ್ಯಾಥ್ಸ್ನ ಒಂದು ನೇಚರ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟು, ಎಕ್ಸ್ಪೆಷಲಿ ಕಾಂಕ್ರೀಟು ಅಬ್ಸ್ಟ್ರಾಕ್ಟ. ನೆಕ್ಸ್ಟ್ ನೋಡ್ತಾ ಹೋಗೋಣ. NCF 2005 ಮ್ಯಾಥ್ಸ್ ಬಗ್ಗೆ ಏನೇನಿತ್ತು, ಹಾಗೆಯೇ NEP 2020 ಮ್ಯಾಥ್ಸ್ ಸಬ್ಜೆಕ್ಟ್ ಬಗ್ಗೆ ಏನೇನೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂತ ನೋಡ್ತಾ ಹೋಗೋಣ, ಆಯಿತಾ? NCF 2005 ಮ್ಯಾಥಮೆಟಿಕ್ಸ್ ಆಫ್ ಮೈಂಡ್, ಅಂದರೆ ಗೋಲ್ ಏನಿತ್ತು? ಟು ಡೆವಲಪ್ ದ ಚಿಲ್ಡ್ರನ್ಸ್ ಎಬಿಲಿಟಿ ಟು ಥಿಂಕ್ ಲಾಜಿಕಲಿ ಆ್ಯಂಡ್ ಹ್ಯಾಂಡಲ್ ಅಬ್ಸ್ಟ್ರಾಕ್ಷನ್, ನಾಟ್ ಜಸ್ಟ್ ಕ್ಯಾಲ್ಕುಲೇಷನ್. ಅಂತಂದರೆ ಮ್ಯಾಥ್ಸ್ ಅನ್ನೋದೊಂದು ಕ್ಯಾಲ್ಕುಲೇಷನ್ ಅಷ್ಟೇ ಅಲ್ಲ, ಅದೊಂದು ಸಬ್ಜೆಕ್ಟ್ ಅಲ್ಲ. ಮ್ಯಾಥ್ಸ್ ಅನ್ನೋದು ಮಕ್ಕಳ ಒಂದು ಥಿಂಕಿಂಗ್ ಪ್ರೋಸೆಸ್ನ ಜಾಸ್ತಿ ಮಾಡೋದಕ್ಕೆ, ಅಂದರೆ ಮಕ್ಕಳು ಲಾಜಿಕಲಿ ಥಿಂಕ್ ಮಾಡಲಿ ಅಂತ ಹೇಳೋವಂಥದ್ದು ಯಾವುದು? ಮ್ಯಾಥ್ಸ್. ಅದು NCF 2005 ಪ್ರಕಾರ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಮ್ಯಾಥ್ಸ್ ಇನ್ ಡೈಲಿ ಲೈಫ್. ಮ್ಯಾಥ್ಸ್ ಅನ್ನೋದು ಜಸ್ಟ್ ಒಂದು ಪುಸ್ತಕಕ್ಕೆ ಸೀಮಿತವಲ್ಲ, ದಿನನಿತ್ಯಕ್ಕೆ ಅದನ್ನು ಬಳಕೆ ಮಾಡಲಿ ಅಂತ ಹೇಳುವಂಥದ್ದು ಈ ಒಂದು ಕಾನ್ಸೆಪ್ಟ್ ಆಗಿದೆ. ಅಂದರೆ ಡೈಲಿ ಲೈಫಲ್ಲಿ ಈ ತರಕಾರಿ ತೊಗೊಂಬರೋದಕ್ಕೂ ಮ್ಯಾಥ್ಸ್ ಬೇಕಾಗತ್ತೆ. ಹಾಗೆ ಒಂದು ಬೇರೆ ಯಾವುದಾದ್ರೂ ಒಂದು ಅಂಗಡಿಗೆ ಹೋಗ್ಬಿಟ್ಟು ಮ್ಯಾಥ್ಸ್ ರಿಲೇಟೆಡ್, ಅಂದರೆ ಲೆಕ್ಕ ಮಾಡಲಿ ಅಂತ ತರಕಾರಿ ತೊಗೊಂಬರೋದಿರಲಿ, ಅಥವಾ ಈಗ ಪೇಂಟ್ ಎಷ್ಟು ಅಳತೆ ಇದೆ ಅಪ್ಪ, ಒಂದು ಡಬ್ಬಿಗೆ ಎಷ್ಟು ಬೇಕಾಗುತ್ತೆ, ಈ ಒಂದು ಮನೆಗೆ ಎಷ್ಟು ಪೇಂಟ್ ಬೇಕಾಗ್ಬೋದು, ಇವೆಲ್ಲದು ಏನು ಅಂತಂದರೆ ಅಪ್ಲಿಕೇಶನ್. ಮ್ಯಾಥ್ಸ್ ಅನ್ನೋದೊಂದು ಬುಕ್ಕಿಗೆ ಸೀಮಿತ ಅಲ್ಲ, ದಿನನಿತ್ಯ ಆ್ಯಕ್ಟಿವಿಟೀಸಿಗೂ ಅದನ್ನು ಬಳಸ್ಕೊಳ್ಳಿ ಅಂತ NCF 2005 ಹೇಳಿರುವಂಥ ಒಂದು ಅಂಶ. ಆ್ಯಕ್ಟಿವ್ ಎಂಗೇಜ್ಮೆಂಟ್, ಅಂದರೆ ಮಕ್ಕಳು ಸುಮ್ಮನೆ ಕೂತ್ಕೊಂಡು ಪಾಠ ಕೇಳೋದಲ್ಲ, ರೋಡ್ ಮೆಮೊರಿ ಅಂದರೆ ಬೈ ಹಾರ್ಟ್ ಮಾಡೋದಲ್ಲ, ಮಕ್ಕಳು ತಾನಾಗೆ ಮಾಡಿ ಕಲಿಬೇಕು ಅನ್ನೋದನ್ನು, ಎಕ್ಸ್ಪ್ಲೋರ್ ಮಾಡಬೇಕು, ಥಿಂಕ್ ಮಾಡಬೇಕು ಅನ್ನೋದನ್ನು ಆ್ಯಕ್ಟಿವ್ ಎಂಗೇಜ್ಮೆಂಟಲ್ಲಿ ಬರ್ತಾ ಹೋಗುತ್ತೆ. ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮ್, ಇದು ನಾನು ತುಂಬಾ ಹೇಳಿದ್ದೀನಿ. ಥಿಂಕಿಂಗ್ ಪ್ರೋಸೆಸ್ಸಲ್ಲಿ ಮತ್ತು ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಈ ಒಂದು ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟು. ಮಕ್ಕಳು ಕನ್ಸ್ಟ್ರಕ್ಟ್ ಮಾಡಿ ಕಲಿಬೇಕು ಅನ್ನೋದು NCF 2005 ಹೇಳಿರುವಂಥ ಅಂಶ. ನೆಕ್ಸ್ಟು ಯೂನಿವರ್ಸಲ್ ಆ್ಯಕ್ಸೆಸ್, ಅಂತಂದರೆ ಮ್ಯಾಥ್ಸ್ ಒಂದು ಸಬ್ಜೆಕ್ಟ್ ಅಲ್ಲ, ಅದು ಏನು ಅಂತಂದರೆ ಒಂದು ಎಲ್ಲರಿಗೂ ಬೇಕಾಗಿರುವಂತಹ ಒಂದು ಸಬ್ಜೆಕ್ಟು, ಒಬ್ಬರಿಗೆ ಸೀಮಿತ ಅಲ್ಲ, ಇದು ಎಲ್ಲರಿಗೂ ಬೇಕಾಗತ್ತೆ. ಮ್ಯಾಥ್ಸ್ ಅಂದರೆ ಎಲ್ಲರಿಗೂ ಬೇಕು, ಅದಕ್ಕೆ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅಷ್ಟು ನೀಟಾಗಿ ಅರ್ಥ ಮಾಡಿಸೋ ಜವಾಬ್ದಾರಿ ಯಾರ್ದು? ಟೀಚರ್ಸ್ ಆಗಿರುತ್ತೆ. ಓಕೆ, ಇದಿಷ್ಟು ಬರೋ ಮೇನ್ ಪಾಯಿಂಟು NCF 2005. ಇದು ಮೆಥಡಾಲಜಿಯಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು NEP ಏನು ಹೇಳಿದ್ದಾರೆ, 2020 ಬಂದಿದೆ ಅಲ್ವಾ NEP,
ಅದರಲ್ಲಿ ಮ್ಯಾಥ್ಸ್ ರಿಲೇಟೆಡಲ್ಲಿ ಏನೇನು ಅಂಶಗಳು ಬಂದಿದೆ ಅಂತ ನೋಡ್ತಾ ಹೋಗೋಣ. ಫೌಂಡೇಶನಲ್ ನ್ಯೂಮರೆನ್ಸಿ, ಮಕ್ಕಳಿಗೆ ಅಂಕೆಗಳ ಬಗ್ಗೆ ಒಂದು ಗಟ್ಟಿಯಾದ ಫೌಂಡೇಶನ್ ಹಾಕಬೇಕು ಅನ್ನೋದು ಮೇನ್ ಇಂಟೆನ್ಷನ್ನು. ಫೋಕಸ್ ಆನ್ ನ್ಯೂಮರಿಕಲ್ ಸ್ಕಿಲ್ಸ್, ಅಂದರೆ ಕ್ಯಾಲ್ಕುಲೇಷನಲ್ಲಿರ್ಬೋದು ನ್ಯೂಮರಿಕಲ್ ಸ್ಕಿಲ್ಸ್ ಬರ್ತಾ ಹೋಗುತ್ತೆ. ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮ್ಯಾಥಮೆಟಿಕಲ್ ಆಪರೇಷನ್ನು ಗಟ್ಟಿಯಾಗಿ ಕೂತ್ಕೊಳ್ಳಿ ಅಂತ, ಫೌಂಡೇಶನ್ ಚೆನ್ನಾಗಿರಲಿ ಅಂತ ಹೇಳೋವಂಥದ್ದು ಫಸ್ಟು. ನೆಕ್ಸ್ಟು ಕಂಪ್ಯೂಟೇಷನಲ್ ಥಿಂಕಿಂಗ್, ಅಂದರೆ ಕಂಪ್ಯೂಟರ್ ಥರ ಅವರು ಥಿಂಕ್ ಮಾಡಬೇಕು. ಮ್ಯಾಥಮೆಟಿಕ್ಸ್ ಅಂದರೆ ಇಂಟ್ರಡ್ಯೂಸ್ ಕೋಡಿಂಗು, ಪ್ಯಾಟ್ರನ್ನು, ರೆಕಗ್ನೇಷನ್ನು, ಲಾಜಿಕಲ್ ರೀಸನಿಂಗ್, ಇವೆಲ್ಲ ಈ ಕಂಪ್ಯೂಟ್ ಮಾಡೋದು. ಮಕ್ಕಳು ಕಂಪ್ಯೂಟ್ ಅಂದರೆ ಕ್ಯಾಲ್ಕುಲೇಟ್ ಮಾಡೋದು, ಇದ್ರ ಒಂದು ಉದ್ದೇಶ. ನೆಕ್ಸ್ಟ್ ಎಕ್ಸ್ಪಿರಿಮೆಂಟಲ್ ಲರ್ನಿಂಗ್, ಇದರಲ್ಲಿ ಏನಿದೆ ಎಂಪಸೈಸಸ್ ಅಂದರೆ ಇಂಪಾರ್ಟೆನ್ಸ್ ಆನ್ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿ, ಮ್ಯಾಥ್ಸ್ ಕಿಟ್ಸ್ ಆ್ಯಂಡ್ 3D ಮ್ಯಾನಿಪುಲೇಟ್ಸ್ ಟು ಮೇಕ್ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ ಕಾಂಕ್ರೀಟ್. ಅಂದರೆ ಏನಂತಂದರೆ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿ ಮಾಡಿ ಕಲಿಯುವಂಥದ್ದು ಎಕ್ಸ್ಪಿರಿಮೆಂಟಲ್ ಲರ್ನಿಂಗಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್, ಕನೆಕ್ಟಿಂಗ್ ಮ್ಯಾಥ್ ಟು ಆರ್ಟ್, ಸೈನ್ಸ್ ಆ್ಯಂಡ್ ಡೈಲಿ ಲೈಫ್ ಟು ಮೇಕ್ ರಿಲೆವೆಂಟ್. ಈಗ ಮ್ಯಾಥ್ಸು ಬರೀ ಒಂದು ಮ್ಯಾಥ್ಗೆ ಒಂದು ಕ್ಯಾಲ್ಕುಲೇಷನ್ ಬರೀ ಮ್ಯಾಥ್ ಸಬ್ಜೆಕ್ಟಿಗೆ ಮಾತ್ರ ಸೀಮಿತ ಅಲ್ಲ, ಅದು ಆರ್ಟ್ಸಲ್ಲೂ ಬರ್ತಾ ಹೋಗುತ್ತೆ, ಸೈನ್ಸಲ್ಲೂ ಬರ್ತಾ ಹೋಗುತ್ತೆ, ಈವನ್ ಲ್ಯಾಂಗ್ವೇಜಸಲ್ಲೂ ಬರ್ತಾ ಹೋಗುತ್ತೆ. ಆಯಿತಾ? ಒಂದೇ ಒಂದು ಮ್ಯಾಥ್ಸ್ ಅನ್ನೋದು ಸಬ್ಜೆಕ್ಟ್ ಒಂದೇ ಒಂದಕ್ಕೆ ಸೀಮಿತವಾಗಿ ಇಲ್ಲ, ಎಲ್ಲದಕ್ಕೂ ಕನೆಕ್ಟ್ ಆಗಿದೆ ಅಂತ ಹೇಳೋವಂಥದ್ದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್. ನೆಕ್ಸ್ಟ್ ರೆಡ್ಯೂಸ್ಡ್ ಕಂಟೆಂಟ್ ಏನಂದರೆ ಇಲ್ಲಿ ತುಂಬಾ ಇಂಪಾರ್ಟೆಂಟು. ಲೆಸ್ ಫೋಕಸ್ ಆನ್ ಮೆಮೊರೈಸಿಂಗ್ ಫಾರ್ಮುಲಾನ ಬೈಹಾರ್ಟ್ ಮಾಡೋದಕ್ಕೆ ಕಡಿಮೆ ಒತ್ತು ಕೊಟ್ಟಿದ್ದಾರೆ, ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ದಾರೆ. ಎಲ್ಲಿ NEP 2020ಯಲ್ಲಿ. ಓಕೆ, ಇದಿಷ್ಟು ಮೇನ್ ಇಂಪಾರ್ಟೆಂಟು. ನೆಕ್ಸ್ಟು ನೇಚರ್ ಆಫ್ ಮ್ಯಾಥಮೆಟಿಕ್ಸ್, ಇದು ಕೇಳ್ತಾರೆ ಅಲ್ವಾ, ಆಲ್ಮೋಸ್ಟ್ ಕಾಮನ್ ಕ್ವೆಶನ್ ಆಗಿರುತ್ತೆ. ಲಾಜಿಕಲ್ಲು, ಹಿರಾರ್ಕಿಯಲ್ಲು ಆ್ಯಂಡ್ ಅಬ್ಸ್ಟ್ರಾಕ್ಟು, ಇದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನೆಕ್ಸ್ಟ್ ಡಯಾಗ್ನಾಸ್ಟಿಕ್ ಆ್ಯಂಡ್ ರೆಮಿಡಿಯಲ್ ಟೀಚಿಂಗ್, ಇದಂತೂ ಮಾಮೂಲಿ ಇದ್ದೇ ಇರುತ್ತೆ. ಡಯಾಗ್ನಾಸ್ಟಿಕ್ ಅಂತ ಬಂದಾಗ ನಮಗೆ ಅಲ್ಲಿ ಏನಾಗಿರುತ್ತೆ, ಗ್ಯಾಪ್ ಬಂದಿರುತ್ತೆ, ಮಿಸ್ಟೇಕ್ ಬಂದಿರುತ್ತೆ, ಅದನ್ನು ಫಸ್ಟ್ ಗಮನ ಕೊಡಬೇಕು. ಇದು ಹಿಂಟು. ನೆಕ್ಸ್ಟ್ ಬರೋದು ರೆಮಿಡಿಯಲ್. ಫಸ್ಟು ಡಯಾಗ್ನಾಸ್ಟಿಕ್ಕು, ಆಮೇಲೆ ರೆಮಿಡಿಯಲ್. ಆಲ್ವೇಸ್ ಡಯಾಗ್ನೋಸ್ ದ ಎರರ್ ಫಸ್ಟ್. ತಪ್ಪು ಎಲ್ಲಿದೆ ಅನ್ನೋದನ್ನು ಫಸ್ಟು ಡಯಾಗ್ನೋಸ್ ಮಾಡಬೇಕು, ಗ್ಯಾಪ್ ಎಲ್ಲಿದೆ ಅಂತ ಫಸ್ಟ್ ಕಂಡುಹಿಡಿಬೇಕು, ಆಮೇಲೆ ಅದಕ್ಕೆ ಏನು ಮಾಡಬೇಕು, ರೆಮಿಡಿ ಮಾಡಬೇಕು. ಫಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ, ಗಾರೆ ಕೆಲಸ ಮಾಡೋರು ಹೋಲೆಲ್ಲೋ ಆಗಿರುತ್ತೆ ಮನೆಗೆ, ಅದನ್ನು ಹುಡುಕ್ತಾ ಇರ್ತಾನೆ, ಹೋಲ್ ಆಗಿದೆ ಅಂತ ಹುಡುಕಿದ ಮೇಲೆ ಅದಕ್ಕೆ ಪ್ಯಾಚಪ್ ಮಾಡ್ತಾರೆ. ಅದು ಏನು ಅಂತಂದರೆ ಡಯಾಗ್ನೋಸ್ ಮಾಡಿ ರೆಮಿಡಿ ಮಾಡೋದು. ಈಗ ಪೈಪಲ್ಲಿ ನೀರು ಸೋರ್ತಾ ಇದೆ ಅಂದಾಗ ಫಸ್ಟು ಡಯಾಗ್ನೋಸ್ ಮಾಡ್ತಾರೆ, ಎಲ್ಲಿ ನೀರು ಸೋರ್ತಾ ಇದೆ, ಎಲ್ಲಿ ತೂತಾಗಿದೆ ಅಂತ. ಆ ತೂತಾಗಿದ್ದಕ್ಕೆ ಏನು ಮಾಡ್ತಾರೆ, ರೆಮಿಡಿ ಮಾಡ್ತಾರೆ, ಅದಕ್ಕೆ ಅಂಟಾಕಿ ಅಥವಾ ಏನೋ ಗಮ್ ಹಾಕಿ ಮುಚ್ಚುತ್ತಾರೆ. ಇದು ಬೆಸ್ಟ್ ಎಕ್ಸಾಂಪಲ್ ಡಯಾಗ್ನೋಸ್ಟು ಮತ್ತು ರೆಮಿಡಿಗೆ. ನೆಕ್ಸ್ಟ್ ಎರರ್ ಅನಾಲಿಸಿಸ್. ಎರರ್ ಅನಾಲಿಸಿಸ್ ಇದು ಯಾರಿಗೆ, ಟೀಚರ್ಸಿಗೆ ಬೇಕಾಗಿರೋದು. ಮಕ್ಕಳು ತಪ್ಪು ಮಾಡಿದ್ರೆ ಅದನ್ನು ಒಂದು ವಿಂಡೋ ಥರ ಅಂತಂದರೆ ಜಸ್ಟ್ ಟೀಚರ್ಸ್ ನೋಡಿಬಿಟ್ಟು ಅದಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟು ಮಕ್ಕಳಿಗೆ ಗೈಡ್ ಮಾಡೋದಷ್ಟೇ. ಆದರೆ ಅದು ಫೇಲ್ಯೂರ್ ಅಂತ ಕನ್ಸಿಡರ್ ಮಾಡಬಾರ್ದು, ಅವರ ಸೋಲು ಅಂತ ಕನ್ಸಿಡರ್ ಮಾಡಬಾರ್ದು. ಅವರು ಒಂದು ಸ್ಟೆಪ್ ಹಿಂದಕ್ಕೆ ಹೋಗಿದ್ದಾರೆ ಅಂತ ಕನ್ಸಿಡರ್ ಮಾಡೋವಂಥದ್ದು ಜವಾಬ್ದಾರಿ ಯಾರ್ದು, ಟೀಚರ್ಸ್ದಾಗಿರುತ್ತೆ. ನೆಕ್ಸ್ಟು ಇದರದ್ದು ಸ್ಟ್ರಾಟಜಿ ನೋಡ್ತಾ ಹೋಗೋಣ. CRA ಅಪ್ರೋಚ್, ಕಾಂಕ್ರೀಟ್ ಅಂದರೆ ಸ್ಟ್ರಾಟಜಿ ಅಂತಂದರೆ ನಾವು ಕ್ವಶನ್ ಕೊಟ್ಟಿದ್ದಾಗ ಯಾವ ಥರ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು. CRA ಅಪ್ರೋಚ್ ಅಂತ ಒಂದಿದೆ, ಅಂದರೆ ಮ್ಯಾಥಮೆಟಿಕ್ಸ್ನ ನಾವು ಯಾವ ಅಪ್ರೋಚಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂದರೆ ಕಾಂಕ್ರೀಟು, ರೆಪ್ರೆಸೆಂಟೇಷನ್ನು, ಅಬ್ಸ್ಟ್ರಾಕ್ಟ್. ಕಾಂಕ್ರೀಟ್ ಅಂದರೆ ಮ್ಯಾನಿಪುಲೇಟಿವ್ಸು, ಆ್ಯಂಡ್ ರೆಪ್ರೆಸೆಂಟೇಷನ್ ಅಂದರೆ ನಮಗೆ ಪಿಕ್ಚರ್ಸು, ಚಾರ್ಟ್ಸ್ ಇವೆಲ್ಲ ಬರ್ತಾ ಹೋಗುತ್ತೆ. ಅಬ್ಸ್ಟ್ರಾಕ್ಟ್ ಅಂತಂದರೆ ಒಂದು ಸಿಂಬಲು, ನ್ಯೂಮರಲ್ಸ್, ಡೈರೆಕ್ಟ್
ಒಂದು ಸಿಂಬಲ್ ಹಾಕೋದು, ನಂಬರ್ ಹಾಕೋದು, ಮಕ್ಕಳಿಗೆ ಆ ಲೆವೆಲಿಗೆ ಬಂದ್ಬಿಟ್ಟಿರ್ತಾರೆ, ಅವ್ರಿಗೆ ಅರ್ಥ ಆಗುತ್ತೆ. ತೋರಿಸಿ ಹೇಳೋವಂಥ ಅವಶ್ಯಕತೆ ಇರಲ್ಲ. ನೆಕ್ಸ್ಟು ಮ್ಯಾಥ್ಸ್ ಲ್ಯಾಬ್ ಅಂತಂದರೆ ಏನಿರುತ್ತೆ ಮ್ಯಾಥ್ಸ್ ಲ್ಯಾಬಲ್ಲಿ? ಟೀಚಿಂಗ್ ಏಡ್ಸ್ ಇರುತ್ತೆ, ಟೂಲ್ಸ್ ಇರುತ್ತೆ, ಟೆಕ್ನಿಕ್ಸ್ ಇರುತ್ತೆ, ಇವೆಲ್ಲ ಮ್ಯಾಥ್ಸ್ ಲ್ಯಾಬಲ್ಲಿ ಬರ್ತಾ ಹೋಗಿರುತ್ತೆ. ಆಯಿತಾ? ಮುಂದೆ ನೋಡ್ತಾ ಹೋಗೋಣ ಡೀಟೈಲಲ್ಲಿ. ರಿಫ್ಲೆಕ್ಟಿವ್ ಜನರಲಿಂಗ್ ಅಂದರೆ ಏನು ಅಂದರೆ ಎನ್ಕರೇಜಿಂಗ್ ಸ್ಟೂಡೆಂಟ್ಸ್ ಟು ಎಕ್ಸ್ಪ್ಲೇನ್ ಹೌ ದೇ ಸಾಲ್ವ್ಡ್ ಎ ಪ್ರಾಬ್ಲಮ್, ನಾಟ್ ಜಸ್ಟ್ ಎ ಫೈನಲ್ ಆನ್ಸರ್. ಬರೀ ಕೊನೆಗೆ ಫೈನಲ್ ಆನ್ಸರ್ ತೆಗಿಯೋದಲ್ಲ, ಯಾವ ಥರ ನಾವು ಸ್ಟೆಪ್ಸ್ನ ತೊಗೊಂಡಿದ್ದೀವಿ ಅನ್ನೋದನ್ನು ಮಕ್ಕಳಿಗೆ ತಿಳಿಸ್ಬೇಕು. ಆ ರೀತಿಯಾಗಿ ನಾವು ಮಕ್ಕಳ ಜೊತೆಗೆ ಇಂಟರ್ಯಾಕ್ಷನ್ ಇಟ್ಕೋಬೇಕು, ಜರ್ನಿ ಇಟ್ಕೋಬೇಕು ಅಂತ ಹೇಳೋವಂಥದ್ದು. ಓಕೆ, ನೆಕ್ಸ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಬ್ಲೂಮ್ಸ್ ಟ್ಯಾಕ್ಸಾನಮಿ. ಆಯಿತಾ? ಅದಕ್ಕೆ ಟ್ರಿಕ್ RUAAEC. ಈ ಟ್ಯಾಕ್ಸಾನಮಿ ಅಂತ ಬಂದ ತಕ್ಷಣ ನಮಗೆ 3 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಾಗ್ನೇಟಿವ್ ಅಂತಂದರೆ ಮೈಂಡಲ್ಲಿ ಥಿಂಕ್ ಮಾಡೋದಕ್ಕೆ ಸಂಬಂಧಪಟ್ಟಿರೋದು ಕಾಗ್ನೇಟಿವ್ ಡೊಮೈನು. ಅಫೆಕ್ಟಿವ್ ಡೊಮೈನ್ ಅಂದರೆ ಹಾರ್ಟಿಗೆ ಸಂಬಂಧಪಟ್ಟಿರೋಂಥದ್ದು. ಪ್ಲೆಜರ್, ನಾನು ಮ್ಯಾಥ್ಸ್ ಸಾಲ್ವ್ ಮಾಡಿದಾಗ ನಂಗೆ ಖುಷಿ ಆಯಿತು ಅನ್ನೋದು ಈ ಒಂದು ಹಾರ್ಟಿಗೆ ಸಂಬಂಧಪಟ್ಟಿರುತ್ತೆ. ಸೈಕೋಮೋಟರ್ ಡೊಮೈನ್ ಅಂದರೆ ಸ್ಕಿಲ್ಲಿಗೆ ಸಂಬಂಧಪಟ್ಟಿರುತ್ತೆ. ಒಂದು ಸರ್ಕಲ್ ಹಾಕೋದಿರಲಿ, ಟ್ರಯಾಂಗಲ್ನ ಟೂಲ್ಸ್ ಯೂಸ್ ಮಾಡಿಕೊಂಡು ಬಿಡಿಸೋದಿರಲಿ, ಇವೆಲ್ಲ ಏನು ಅಂತಂದರೆ ಸೈಕೋಮೋಟಿವ್ ಡೊಮೈನ್ ಆಗಿರುತ್ತೆ. ಅದರಲ್ಲಿ ಫಸ್ಟ್ ಬರೋವಂಥದ್ದು ರಿಮೆಂಬರ್ ಎಲ್ಲಿ ಬರುತ್ತೆ? ಡಿಫೈನ್ ಎ ಫಾರ್ಮುಲಾ ಬರೋದು ರಿಮೆಂಬರಲ್ಲಿ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಬರೋದು ಎಕ್ಸ್ಪ್ಲೇನ್ ದ ಥಿಯರಮ್, ಇವೆಲ್ಲ ಬರೋದು ಅಂಡರ್ಸ್ಟ್ಯಾಂಡಿಂಗಲ್ಲಿ. ಅಪ್ಲೈ ಅಂತಂದರೆ ಸಾಲ್ವ್ ದ ಗಿವನ್ ಪ್ರಾಬ್ಲಮ್. ಅನಲೈಸ್ ಅಂದರೆ ಬ್ರೇಕ್ ಡೌನ್ ದ ಕಾಂಪ್ಲೆಕ್ಸ್ ಶೇಪ್ ಇಂಟು ಎ ಸ್ಮಾಲರ್ ಟ್ರಯಾಂಗಲ್. ಆಯಿತಾ? ನೆಕ್ಸ್ಟ್ ಎವಾಲ್ಯುಯೇಟ್ ಅಂತಂದರೆ ಚೆಕ್ ಇಫ್ ಎ ಗಿವನ್ ಆನ್ಸರ್ ಟು ದ ಪ್ರಾಬ್ಲಮ್ ಈಸ್ ಲಾಜಿಕಲ್. ಅಂತಂದರೆ ಕೊಟ್ಟಿರುವಂತಹ ಒಂದು ಪ್ರಾಬ್ಲಮ್ಮು ಲಾಜಿಕಲ್ ಇದೆನೋ ಇಲ್ಲೋ ಅಂತ ಚೆಕ್ ಮಾಡೋದು, ಎವ್ಯಾಲ್ಯುಯೇಟ್ ಮಾಡೋದು. ಆಮೇಲೆ ಕ್ರಿಯೇಟ್ ಅಂದರೆ ಡಿಸೈನ್, ನೀವೇ ಬೇರೆ ಒಂದು ಡಿಸೈನ್ನ ಹಾಕ್ತಾ ಹೋಗೋದು, ಕ್ರಿಯೇಟ್ ಮಾಡೋದು. ಇವೆಲ್ಲ ಬರುವಂಥದ್ದು ಯಾವುದು? ಮೇನ್ ಪಾಯಿಂಟ್ಸ್ ಬರುವಂಥದ್ದು ಟ್ಯಾಕ್ಸಾನಮಿಯಲ್ಲಿ. ಪೋಲಿಯಾಸ್ 4 ಸ್ಟೆಪ್ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್, ಇದು ಕೂಡ ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ಫಸ್ಟ್ ಟ್ರಿಕ್ ಏನಂತ ಹೇಳ್ಬಿಡ್ತೀನಿ. UDCL ಅಂದರೆ ಅಂಡರ್ಸ್ಟ್ಯಾಂಡಿಂಗು, ಡಿವೈಸು, ಕ್ಯಾರಿಔಟು ಆ್ಯಂಡ್ ಲುಕ್ ಬ್ಯಾಕ್ ಅಂತ. ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನಂದರೆ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಹೆಂಗೆ ಮಾಡ್ಕೊತೀರಾ? ವಾಟ್ ಈಸ್ ಗಿವನ್, ವಾಟ್ ಈಸ್ ಅನ್ನೋನ್, ಕ್ಯಾನ್ ಯು ಡ್ರಾ ಎ ಪಿಕ್ಚರ್. ಅಂದರೆ ಕೊಟ್ಟಿರುವಂಥ ಪ್ರಾಬ್ಲಮಲ್ಲಿ ನಾವು ಏನು ಕೊಟ್ಟಿದ್ದಾರೆ ಅಂತ ಬರ್ಕೊತೀವಿ, ಅದಕ್ಕೆ ಬೇಕಾಗಿರುವಂಥ ಪಿಕ್ಚರ್ ಬರ್ಕೊತೀವಿ, ನಾವು ಏನು ಕಂಡುಹಿಡಿಬೇಕು ಅಂತ ಬರ್ಕೊತೀವಲ್ಲ, ಅದು ಬರೋದು ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮಲ್ಲಿ. ನೆಕ್ಸ್ಟು ಪ್ಲ್ಯಾನ್ ಮಾಡ್ಕೋಬೇಕು. ಅದಕ್ಕೆ ಫಾರ್ಮುಲಾಸ್ ಎಲ್ಲ ಬರ್ತಾ ಹೋಗುತ್ತೆ, ಪ್ಯಾಟ್ರನ್ ಬರುತ್ತೆ, ಸ್ಟೆಪ್ಸ್ ಬರುತ್ತೆ, ಅವೆಲ್ಲ ಪ್ಲ್ಯಾನಲ್ಲಿ ಬರ್ತಾ ಹೋಗುತ್ತೆ. ಇದು ಸೆಕೆಂಡ್ ಸ್ಟೇಜು. ಥರ್ಡ್ ಸ್ಟೇಜಲ್ಲಿ ಏನು ಅಂದರೆ ಕ್ಯಾರಿ ಔಟ್ ದ ಪ್ಲ್ಯಾನ್ಸ್, ಅಂದರೆ ಡೂ ಅಂತಾರಲ್ಲ, ಏನೇನು ಮಾಡ್ತೀರಾ, ಕ್ಯಾರಿ ಔಟ್ ದ ಸ್ಟೆಪ್ಸ್ ಹಾಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಲ್ಲ, ಅದು ಕ್ಯಾರಿ ಔಟ್ ದ ಪ್ಲ್ಯಾನ್, ಡೂ ಅನ್ನೋದ್ರಲ್ಲಿ ಬರುತ್ತೆ, ಥರ್ಡ್ ಸ್ಟೆಪ್ ಆಗಿರುತ್ತೆ. ಲುಕ್ ಬ್ಯಾಕ್ ಅಂದರೆ ಚೆಕ್ ದ ರಿಸಲ್ಟ್, ಮತ್ತೆ ಹಿಂದಕ್ಕೆ ನೋಡ್ತಾ ಹೋಗೋದು, ನಾನು ಕರೆಕ್ಟ್ ಮಾಡಿದ್ದೀನೋ ಇಲ್ಲೋ ಅನ್ನೋದು ಲುಕ್ ಬ್ಯಾಕ್. ಇದು ಫೋರ್ತ್ ಸ್ಟೇಜಲ್ಲಿ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಕ್ವಶನ್ಸಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ವ್ಯಾನ್ ಹೆಲೆ ಮಾಡೆಲ್ ಮೆಥಡ್, ಇದು ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ತುಂಬ ಕೇಳೋವಂಥದ್ದು ಲೆವೆಲ್ 1, ಲೆವೆಲ್ 2 ಆ್ಯಂಡ್ ಲೆವೆಲ್ 0, ಲೆವೆಲ್ 1, ಲೆವೆಲ್ 2, 3, 4 ಅಷ್ಟು ಕೇಳೋದಿಲ್ಲ. ಜಾಮಿಟ್ರಿನ ಯಾವ ಥರ ಹೇಳ್ಕೊಡ್ಬೇಕು ಅನ್ನೋದನ್ನು ಹೇಳಿರೋರು ವ್ಯಾನ್ ಹೆಲೆ ಮಾಡೆಲ್. ಆಯಿತಾ? ಇದರಲ್ಲಿ ವಿ ಅಂದರೆ ವಿಜುವಲೈಸೇಷನು, ಅನಾಲಿಸಿಸ್ಸು, ಇನ್ಫಾರ್ಮಲ್ ಡಿಡಕ್ಷನು, ರಿಗರ್ ಅಂತ. ಫಸ್ಟು ಸ್ಟಾರ್ಟ್ ಆಗೋದೇ 0 ಲೆವೆಲಿಂದ. ಆಯಿತಾ? ಇದು 1ನೇ ಲೆವೆಲ್ ಅಲ್ಲ, ಲೆವೆಲ್ 0 ಇಸ್ ದ ಫಸ್ಟ್ ಸ್ಟೇಜು. 0 ಇಂದ ಸ್ಟಾರ್ಟ್ ಆಗುತ್ತೆ. ಲೆವೆಲ್ 0 ಏನು ಹೇಳುತ್ತೆ? ವಿಜುವಲೈಸೇಷನ್ ಅನ್ನುತ್ತೆ. ಅಂದರೆ ರೆಕಗ್ನೈಸ್ ದ ಶೇಪ್ ಬೈ ಅಪೀರಿಯನ್ಸ್. ಅಂದರೆ ಮಕ್ಕಳೇನು ಅಂದರೆ ಒಂದು ಪಿಕ್ಚರ್ನ ನೋಡಿಬಿಟ್ಟು ರೆಕಗ್ನೈಸ್ ಮಾಡ್ತಾರೆ, ವಿಜುವಲೈಸೇಷನ್ ಅಂತ ಕರೀತಾರೆ. ಅಂದರೆ ಲರ್ನಿಂಗ್ ಬೈ ಲುಕಿಂಗ್, ಸೀಯಿಂಗ್. ಒಂದು ಸಮೋಸನ ನೋಡಿಬಿಟ್ಟು ಇದು ಟ್ರಯಾಂಗಲ್ ಶೇಪಲ್ಲಿದೆ ಅಂತ ಹೇಳೋದು
ಮಕ್ಕಳು ಝೀರೋ ಲೆವೆಲಲ್ಲಿ ಇದ್ದಾರೆ, ವಿಜುವಲೈಸೇಷನ್ ಲೆವೆಲಲ್ಲಿ ಇದ್ದಾರೆ ಅಂತ ಅರ್ಥ. ಇದನ್ನು ಕೇಳ್ತಾರೆ. ಸಮೋಸ ಎಕ್ಸಾಂಪಲು, ಇಲ್ಲ ಅಂತಂದರೆ ಬೇರೆ ಯಾವ್ದಾರು ಎಕ್ಸಾಂಪಲ್ ಕೊಟ್ಟು ಅವ್ರಿಗೆ ಕೇಳ್ತಾರೆ ಕ್ವಶನ್ನು. ಆವಾಗ ಲೆವೆಲ್ 0 ವಿಜುವಲೈಸೇಷನ್ ಏನೋ ಒಂದಿರುತ್ತೆ, ಅದನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಲೆವೆಲ್ 1ಅಲ್ಲಿ ಅನಾಲಿಸಿಸ್. ಸ್ವಲ್ಪ ಮಕ್ಕಳು ಮೆಚುರಿಟಿ ಬಂದಿರ್ತಾರೆ. ಆವಾಗ ಮಕ್ಕಳು ಐಡೆಂಟಿಫೈ ದ ಪ್ರಾಪರ್ಟೀಸ್ ಐಡೆಂಟಿಫೈ ಮಾಡ್ತಾರೆ. ಅಂದರೆ ಒಂದು ರೆಕ್ಟ್ಯಾಂಗಲಲ್ಲಿ 4 ಶೇಪ್ ಇದೆ, ರೈಟ್ ಆ್ಯಂಗಲ್ ಇರುತ್ತೆ ಅಂತ, ಟ್ರಯಾಂಗಲಲ್ಲೂ 3 ಲೈನ್ಸ್ ಜಾಯಿನ್ ಆಗಿರುತ್ತೆ. ಈ ಥರ ಹೇಳೋಕ್ಕೆ ಮಕ್ಕಳಿಗೆ ಗೊತ್ತಾಗ್ತಾ ಬರ್ತಾ ಇರುತ್ತೆ. ಅರ್ಥ ಆಯ್ತಾ? ಅಂದರೆ ಕ್ಯಾರೆಕ್ಟರ್ ಹೇಳ್ತಾರೆ. ಆ ಒಂದು ಪಿಕ್ಚರ್ನ ನೋಡ್ಬಿಟ್ಟು ಕ್ಯಾರೆಕ್ಟರ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಲೆವೆಲಿಗೆ ಮಕ್ಕಳು ಬೆಳವಣಿಗೆ ಆಗೋಗಿರುತ್ತೆ. ಲೆವೆಲ್ 2 ಇನ್ಫಾರ್ಮಲ್ ಡಿಡಕ್ಷನ್. ಇನ್ಫಾರ್ಮಲ್ ಅಂದರೆ ರಿಲೇಷನ್ ಕೊಡೋಕ್ಕೆ. ಅಂದರೆ ಎ ಸ್ಕ್ವಯರ್ ಈಸ್ ಎ ಸ್ಪೆಷಲ್ ಟೈಪ್ ಆಫ್ ರೆಕ್ಟ್ಯಾಂಗಲ್. ಅಂದರೆ ಸ್ಕ್ವಯರ್ ಕೂಡ ಒಂದು ರೆಕ್ಟ್ಯಾಂಗಲ್ ಅನ್ನೋದು ಮಕ್ಕಳಿಗೆ, ಇವಾಗ ಸ್ಕ್ವಯರು ಮತ್ತು ರೆಕ್ಟ್ಯಾಂಗಲ್ ಮಧ್ಯೆ ಇರುವಂತಹ ರಿಲೇಷನ್ನ ಆ ಮಕ್ಕಳು ತಿಳ್ಕೊಳ್ತಾ ಹೋಗ್ತಾರೆ. ಆ ಲೆವೆಲ್ಗೆ ಮಕ್ಕಳು ಬೆಳವಣಿಗೆ ಆಗೋಗಿರುತ್ತೆ. ಅರ್ಥ ಆಯ್ತಾ? ಅದು ಲೆವೆಲ್ 2 ರಿಲೇಷನ್. ಅದು 3rd ಸ್ಟೇಜಿಗೆ ಬರುತ್ತೆ. ಲೆವೆಲ್ 2 3rd ಸ್ಟೇಜು. ನೆನ್ಪಿಟ್ಕೊಬೇಕು, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದು ಸುಮ್ಮನೆ ಅಡಿಷ್ನಲ್ ಆಗಿ ಹೇಳಿರ್ತೀನಿ, ಜಾಸ್ತಿ ಕೇಳಲ್ಲ ಇದು. ಲೆವೆಲ್ 3 ಏನಿರುತ್ತೆ, ಡಿಡಕ್ಷನ್ನು, ಪ್ರೂವ್ಸು, ಥೇರಮ್ಮು, ಲಾಜಿಕಲ್ ಥಿಂಕಿಂಗು. ಲೆವೆಲ್ 4 ರಿಗರು, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನಾನ್ ಯುಕ್ಲಿಡಿಯನ್ ಜಾಮೆಟ್ರಿ. ಅಂದರೆ ಜಾಮೆಟ್ರಿ ಶೇಪ್ಸ್ ಅಲ್ಲದೆ ಇರುವಂತಹ ಜಾಮೆಟ್ರಿ ಇದಾವಲ್ಲ, ಅದು ಅರ್ಥ ಮಾಡ್ಕೊಳ್ಳೋ ಲೆವೆಲ್ಲಿಗೆ ಈ ಮಕ್ಕಳು ಬೆಳೆದಿರ್ತಾರೆ ಅಂತ. ಅದೇನು CTETಗೆ ನೆಸೆಸಿಟಿ ಇಲ್ಲ. ನೆಕ್ಸ್ಟು ಮ್ಯಾಥಮೆಟಿಕಲ್ ಲ್ಯಾಬಲ್ಲಿ ಯೂಸ್ ಆಗುವಂತಹ TLM ಬಗ್ಗೆ ನೋಡ್ತಾ ಹೋಗೋಣ. NCF ಮತ್ತು NEPಯಲ್ಲಿ ಕೊಟ್ಟಿರುವಂತಹ ಇಂಪಾರ್ಟೆಂಟ್ TLM ಬಗ್ಗೆ ನೋಡ್ತಾ ಹೋಗೋದಷ್ಟೇ. ಡೆನ್ನಿಸ್ ಬ್ಲಾಕ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಪ್ಲೇಸ್ ವ್ಯಾಲ್ಯೂ ಆ ಚಾರ್ಟನ್ನು ಹೇಳ್ಕೊಡ್ಬೇಕಾದ್ರೆ ಯೂಸ್ ಮಾಡ್ತಾರೆ. ಅಬ್ಯಾಕಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಕ್ಯಾರಿಂಗು, ಬಾರೋ ಕೊಡೋದು ಆ ಟೈಮ್, ಎಕ್ಸಾಂಪಲ್ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಹೇಳ್ಕೊಡ್ಬೇಕಾದ್ರೆ ಅಬ್ಯಾಕಸ್ಸು ಯೂಸ್ ಆಗುತ್ತೆ. ಫ್ರ್ಯಾಕ್ಷನ್, ಡಿಸ್ಕ್ ಮತ್ತು ಟ್ಯಾಗ್ರಾಮ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ವಿಜುವಲ್ ಆ್ಯಡ್ಸ್ ಟು ಸ್ಪೆಸಿಫೈ ದ ಕಾನ್ಸೆಪ್ಟ್ ಆಫ್ ಪಾರ್ಟ್ ಆಫ್ ದ ಹೋಲ್ ಜಾಮೆಟ್ರಿ ಹೇಳ್ಕೊಡ್ಬೇಕಾದ್ರೆ ಇದನ್ನು ಯೂಸ್ ಮಾಡ್ತಾರೆ. ಜಿಯೋ ಬಾಡಿದು ಇಂಪಾರ್ಟೆಂಟು. ಜಿಯೋ ಬಾಡಿಯಲ್ಲಿ ಯೂಸ್ ಮಾಡ್ತಾರೆ, ಯೂಸ್ಡ್ ಫಾರ್ ವಿಜುವಲೈಸೇಷನ್ ಯೂಸಿಂಗ್ ಏರಿಯಾ ಆ್ಯಂಡ್ ಪೆರಿಮೀಟರ್ ಮತ್ತು ಏರಿಯಾನ ಹೇಳ್ಕೊಡ್ಬೇಕು. ಜಾಮೆಟ್ರಿ ಹೇಳ್ಕೊಡ್ಬೇಕಾದ್ರೆ ಜಿಯೋ ಬೋರ್ಡ್ನ ಯೂಸ್ ಮಾಡ್ತಾರೆ. ಇದೇನು ಬೇಡ, ಆಮೇಲೆ ಹೇಳ್ತೀನಿ. ನೆಕ್ಸ್ಟು ವರ್ಕಿಂಗ್ ಮಾಡೆಲ್ ಕೂಡ ಈವನ್ನು ಆರ್ಡಿಗೆ ಯೂಸ್ ಆಗುವಂಥದ್ದು ವರ್ಕಿಂಗ್ ಮಾಡೆಲಲ್ಲಿ ಹೇಳ್ಕೊಡ್ತಾರೆ. ನೆಕ್ಸ್ಟು ಆ್ಯಂಕರ್ ಚಾರ್ಟ್ ಅಂದರೆ ಜಸ್ಟ್ ಚಾರ್ಟ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಅದು. ನೈಪರ್ ಸ್ಟ್ರಿಪ್ಸ್, ಎ ಫಿಸಿಕಲ್ ಟೂಲ್ ಫಾರ್ ಎ ಮಲ್ಟಿಪ್ಲಿಕೇಶನ್ ದಟ್ ಬ್ರೋಕನ್ ಡೌನ್ ಕಾಂಪ್ಲೆಕ್ಸ್ ನಂಬರ್. ಮಲ್ಟಿಪ್ಲಿಕೇಶನ್ ಹೇಳ್ಕೊಡ್ಬೇಕಾದ್ರೆ ಈ ಸ್ಟ್ರಿಪ್ಸ್ನ ಯೂಸ್ ಮಾಡ್ತಾರೆ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಒಂದು ಸರಿ ಕೇಳಿದ್ರು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಜಿಯೋ ಬೋರ್ಡು 2 ಶೇಪ್ಸು ಅಂದರೆ ಜಾಮೆಟ್ರಿಕಲ್ ಶೇಪ್ಸು, ಏರಿಯಾ, ಪೆರಿಮೀಟರ್ ಕಂಡುಹಿಡಿಯೋಕ್ಕೆ ಜಿಯೋ ಬೋರ್ಡ್ನ ಯೂಸ್ ಮಾಡ್ತಾರೆ. ಅಬ್ಯಾಕಸು ನಂಬರ್ ಅಡಿಷನ್ನು, ಸಬ್ಟ್ರಾಕ್ಷನ್ನು. ಡೆನ್ನಿಸ್ ಬ್ಲಾಕು ಪ್ಲೇಸ್ ವ್ಯಾಲ್ಯೂ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂತಂದರೆ ಮೆಥಡಾಲಜಿಯಲ್ಲಿ ಕೇಳುವಂತಹ ಪ್ರಶ್ನೆ ಒಂದು ನಾಟ್ ಆರ್ ಎಸ್ ಆರ್ ಟ್ರೂ ಆರ್ ಎಸ್ ಆರ್ ನಾಟ್ ಅಂತ ಒಂದು ಪ್ರಶ್ನೆ ಇರುತ್ತೆ. ಆ ಥರ ಪ್ರಶ್ನೆಗಳಿಗೆ ನಾವು ಯಾವ ಥರ ಸಾಲ್ವ್ ಮಾಡಬೇಕು ಅಂದರೆ ನಮಗೆ ಗೊತ್ತಿರಬೇಕು ಪಾಸಿಟಿವ್ ಟ್ಯಾಗ್ ವರ್ಡ್ಸು ಮತ್ತು ನೆಗೆಟಿವ್ ಟ್ಯಾಗ್ ವರ್ಡ್ಸು. ಇದಿಷ್ಟು ಗೊತ್ತಿತ್ತು ಅಂದರೆ ನಮಗೆ ಈಸಿಯಾಗಿ ಆನ್ಸರ್ನ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ. ಪಾಸಿಟಿವ್ ಕೀವರ್ಡ್ಸ್ನ ನೋಡ್ತಾ ಹೋಗೋಣ. ರಿಯಲ್ ಲೈಫ್ ಕನೆಕ್ಷನ್. ಮ್ಯಾಥ್ಸ್ ಅನ್ನೋದು ಯಾವ ಥರ ಸಬ್ಜೆಕ್ಟು ಅಂದರೆ ಅದು ಬರೀ ಪುಸ್ತಕಕ್ಕೆ ಸೀಮಿತ ಅಲ್ಲ, ರಿಯಲ್ ಲೈಫ್ಗೆ ಕನೆಕ್ಟ್ ಆಗುವಂತಹ ಒಂದು ಸಬ್ಜೆಕ್ಟು. ರಿಯಲ್ ಲೈಫ್ ಕನೆಕ್ಷನ್, ಇದನ್ನು ನೆನ್ಪಿಟ್ಕೊಳ್ಳಿ. ಕಾನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡ್, ಬರೀ ಬೈಹಾರ್ಟ್ ಹಾಕಿ ಫಾರ್ಮುಲಾಸ್ನ ಬೈಹಾರ್ಟ್ ಹಾಕಿ ಬರೆಯೋದಲ್ಲ, ಅದನ್ನು ಫಾರ್ಮುಲಾ ಅರ್ಥ ಮಾಡಿಕೊಂಡು ಓದ್ಕೊಳ್ಳೋ ಅಂಥದ್ದು ಕಾನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್. ಕಾನ್ಸೆಪ್ಟ್ ಅರ್ಥ ಆಗಬೇಕು ಅನ್ನೋದು.
ಎನ್ಕ್ವೈರಿ ಬೇಸ್ಡ್ ಡಿಸ್ಕವರಿ ಅಂದರೆ ಮಕ್ಕಳು ಸುಮ್ಮನೆ ಕಲಿಯೋದಲ್ಲ, ಪ್ರಯತ್ನ ಮಾಡಿ ಡೂ ಏನಂತಾರೆ ಅದಕ್ಕೆ ಎಕ್ಸ್ಪ್ಲೋರ್ ಮಾಡಿ ಪ್ಯಾಟ್ರನ್ ಯಾವ ಥರ ಇದೆ ಅಂತ ಅರ್ಥ ಮಾಡಿಕೊಂಡು ಕಲಿಯೋವಂಥದ್ದು ಒಂದು ಸಬ್ಜೆಕ್ಟು. ಅಪಾರ್ಚುನಿಟಿ ಎಕ್ಸ್ಪ್ಲೋರೇಷನ್ ಮಕ್ಕಳಿಗೆ ಕೊಡಬೇಕು, ಮಾಡಿ ಮಾಡಿ ಕೊಟ್ಟು ಕಲಿಯೋ ರೀತಿಯಲ್ಲಿ ಇರಬೇಕು, ಆ ಥರದೊಂದು ಸಬ್ಜೆಕ್ಟು. ಲಾಜಿಕಲ್ ಥಿಂಕಿಂಗ್ ಸಬ್ಜೆಕ್ಟು. ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿ ಮಕ್ಕಳಿಗೆ ಕೊಟ್ಟು ಅಬ್ಯಾಕಸಿಂದ ಮಾಡಿ ಕಲಿಸೋದು, ಜಿಯೋ ಬೋರ್ಡ್ ಕೊಟ್ಟು ಮಾಡಿ ಕಲಿಸೋದು, ಇವೆಲ್ಲ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿ ಮಾಡುವಂತಹ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸು. ಇಂಟಿಗ್ರಿಟಿ ಅಂತಂದರೆ ಒಂದು ಸಬ್ಜೆಕ್ಟು ಬರೀ ಮ್ಯಾಥ್ಸ್ ಅನ್ನೋ ಸಬ್ಜೆಕ್ಟು ಬರೀ ಮ್ಯಾಥ್ಸಿಗಷ್ಟೇ ಸೀಮಿತ ಅಲ್ಲ, ಕ್ಯಾಲ್ಕುಲೇಷನ್ನು ಇ ವಿ ಎಸ್ಸಿಗೆ, ಸೈನ್ಸಿಗೆ, ಆರ್ಟ್ಸ್ಗೆ ಎಲ್ಲದಕ್ಕೂ ಸಂಬಂಧ ಇರುವಂಥ ಒಂದು ಸಬ್ಜೆಕ್ಟ್. ಇದಿಷ್ಟು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ರೂಟ್ ಮೆಮೊರೈಸೇಷನ್ ಅಂತ ಬಂದ ತಕ್ಷಣ ಇದು ನಾಟ್ ಟ್ಯಾಗ್ ವರ್ಡ್ಸ್, ಇದು ಅಲ್ಲ ಅಂತ ನೆನ್ಪಿಟ್ಕೊಳ್ಳಿ. ನಾಟ್ ನೆಗೆಟಿವ್ ಟ್ಯಾಗ್ ವರ್ಡ್ಸ್, ನಾಟ್ ಅನ್ನೋದಕ್ಕೆ ಯೂಸ್ ಆಗುತ್ತೆ. ರೋಟ್ ಮೆಮೊರೈಸೇಷನ್ ಬರುತ್ತೆ. ಸ್ಟ್ರಿಕ್ಟ್ ಡಿಸಿಪ್ಲಿನರಿ ಪ್ಯಾಸಿವ್ ಲರ್ನಿಂಗ್ ಮಕ್ಕಳು ಸುಮ್ಮನೆ ಕೂತ್ಕೊಂಡು ಪಾಠ ಕೇಳೋದಲ್ಲ, ಮಾಡಿ ಮಾಡಿ ಕಲಿಬೇಕು, ಆಯಿತಾ. ಇಲ್ಲಿ ನಾಟ್ ಅನ್ನೋದಕ್ಕೆ ಇವೆಲ್ಲ ಯೂಸ್ ಆಗ್ತಾ ಹೋಗುತ್ತೆ. ಓನ್ಲಿ ಮತ್ತು ಆಲ್ವೇಸ್ ಬಂದರೆ ನಾಟ್ ಅನ್ನೋದಕ್ಕೆ ಬರ್ತಾ ಹೋಗುತ್ತೆ. ಟೀಚರ್ ಸೆಂಟರ್ಡ್ ಕೂಡ ನಾಟೇ, ಯಾಕೆಂದರೆ ಈಗ ಇರೋವಂಥದ್ದು ಚೈಲ್ಡ್ ಸೆಂಟರ್ಡ್ ಟೀಚಿಂಗ್ ಪ್ರೋಸೆಸ್. ಸಿಮಿಟ್ರಿಕಲ್, ಎಂಪತಿ ಆರ್ ಸಿಂಪತಿ ಇವು ಮೂರು ಕೂಡ ಯೂಸ್ ಆಗೋದಿಲ್ಲ. ಏನಿದ್ರೂ ಪಾಸಿಟಿವ್ ಆಗೇ ಬರಬೇಕು ನಾವು, ಹಾಗಾಗಿ ಇವ್ಯಾವು ನಮಗೆ ನೆಗೆಟಿವ್ ವರ್ಡ್ಗೆ ಬರ್ತಾ ಹೋಗುತ್ತೆ. ಈಗ ಓವರಾಲ್ ಆಗಿ ನಾವು ಇಷ್ಟೆಲ್ಲ ಕಲ್ತ್ವಲ್ಲ, ಕ್ವಶನ್ ಕೊಟ್ಟಾಗ ನಾವು ಯಾವ ಥರ ಅದನ್ನು ಅನಲೈಸ್ ಮಾಡಿ ಈಸಿಯಾಗಿ ಆನ್ಸರ್ನ ಹುಡುಕ್ಬೋದು ಅಂತ ನೋಡ್ತಾ ಹೋಗೋಣ. ಫಸ್ಟು ಎಲಿಮಿನೇಷನ್ ಮೆಥಡ್. ಕೊಟ್ಟಿರುವಂತಹ 4 ಆಪ್ಷನಲ್ಲಿ ಯಾವುದು ಕರೆಕ್ಟ್ ಇಲ್ಲ ಅನ್ನೋದನ್ನು ಫಸ್ಟು ನೋಟ್ ಮಾಡ್ಕೊತವೆ. ಇದು ತಪ್ಪಿದೆ, ಇದು ತಪ್ಪಿದೆ, ಇದು ತಪ್ಪಿದೆ, ಹಾಗಾದರೆ ಉಳಿದಿದ್ದು ಸರಿ ಇದೆ ಅನ್ನೋದು ಮೆಥಡ್ ಯಾವ್ದು ಹೇಳುತ್ತೆ? ಎಲಿಮಿನೇಷನ್ ಮೆಥಡ್. ನೆಕ್ಸ್ಟು ಚೈಲ್ಡ್ ಸೆಂಟರ್ಡ್ ಚಾಯ್ಸು. ನಾವು ಯಾವಾಗಲೂ ಚೈಲ್ಡ್ ಸೆಂಟರ್ಡ್ ಚಾಯ್ಸನ್ನೇ ಆಪ್ಷನನ್ನೇ ಹುಡುಕಬೇಕು. ಲ್ಯಾಂಗ್ವೇಜ್ ಆಫ್ ಮ್ಯಾಥ್ಸ್ ಲ್ಯಾಂಗ್ವೇಜ್ ಯಾವ ಥರ ಇದೆ ಅನ್ನೋದು ನೀವು ನೋಡಿದ್ದೀರಲ್ವ, ಅದರ ರಿಲೇಟೆಡ್ ಆಪ್ಷನನ್ನೇ ಹುಡುಕಬೇಕು. ಯೂಶುವಲ್ ಟೂಲ್ಸ್. ನಾವು ನೋಡಿ ಕಲಿಯುವಂಥದ್ದು ಪ್ರೈಮರಿ ಲೆವೆಲಿಗೆ ಯಾವುದಿದೆ ಅದನ್ನು ನೋಟ್ ಮಾಡಿಟ್ಕೊಂಡು ನಾವು ಆಪ್ಷನ್ನಲ್ಲಿ ಹುಡುಕಬೇಕು. ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದ್ಕೊತೀನಿ. ಹಾಗೆಯೇ ಮ್ಯಾಥ್ಸ್ ಮೆಥಡಾಲಜಿ ಮೇಲೆ ಬರುವಂತಹ ಕಾನ್ಸೆಪ್ಟ್ಸನ್ನು ಈ ಒಂದು ವಿಡಿಯೋದಲ್ಲಿ ಈಸಿಯಾಗಿ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.